ನಾನು ಅನ್ಕೊಳ್ಳೋದೇ ಒಂದು, ಇಲ್ಲಿ ನಡೆಯೋದೇ ಒಂದು. ಇಂಥ ಬಲವಂತದ ಮದ್ವೆ ನನಗೆ ಬೇಡವೇ ಬೇಡ. ಈ ಮದ್ವೆ ಆಗ್ತಿರೋದೇ ದೊಡ್ಡ ಕರ್ಮ ನನಗೆ. ಇಷ್ಟ ಇದೆಯೋ ಇಲ್ವೋ ಎಲ್ಲ ನನ್ನ ಕರ್ಮ ಅನ್ಕೊಂಡು ಸುಮ್ಮನೆ ಇದ್ದೀನಿ. 7 ಜನ್ಮದ ಪಾಪ ನನ್ನ ಮದ್ವೆ ರೂಪದಲ್ಲಿ ಕಾಡ್ತಾ ಇದೆ. ನಿನ್ ಕಂಡ್ರೆ ನನಗೆ ಇಷ್ಟನೂ ಇಲ್ಲ, ನಿನ್ ಕಂಡ್ರೆ ಪ್ರೀತಿನೂ ಇಲ್ಲ. ಸಾಕಾ? ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಕೇಳಿಸ್ಕೋ. ನನಗೆ ಮದುವೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಇಷ್ಟು ವರ್ಷ ಮುತ್ತು ಆಡದಿರೋ ಒಂದೊಂದು ಮಾತು ಸತ್ಯ ಆಗಿ ಆಚೆ ಬರ್ತಾ ಇದೆ. ಇದನ್ನ ನಮ್ಮ ಕೈನಲ್ಲೇ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಮದುವೆ ಹೆಣ್ಣು ನೀನು, ನಿನಗೆ ಈ ರೀತಿ ಶಾಕ್ ಕೊಡ್ತಾನೆ ಅಂತ ಒಂದು ಸಣ್ಣ ಊಹೆ ಕೂಡ ನಾನು ಮಾಡಿರಲಿಲ್ಲ ಮಾಯಾ. ಇಷ್ಟು ದಿನ ಮದುವೆ ಆಗತ್ತೆ ಅಂತ ಮಾಯಾ ನೆಮ್ಮದಿಯಾಗಿದ್ಲು. ಈಗ ಒಂದೇ ಸರಿಗೆ ಅಷ್ಟು ನೆಮ್ಮದಿನ ಕಿತ್ಕೊಂಡಿದ್ದಾನೆ. ಮದುವೆಗೆ ತುಂಬಾನೇ ಅಡ್ಡಿಗಳಾಗ್ತಾ ಇತ್ತು. ಒಂದಲ್ಲ ಒಂದು ಕಾರಣಕ್ಕೆ ಮದುವೆ ನಿಲ್ಲೋದು ನಿಜ. ಆದ್ರೆ ಅಣ್ಣಂಗೆ ಈ ಮದುವೆ ಇಷ್ಟಾನೇ ಇರಲಿಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತೀಯ ಮಾಯಾ? ಈ ಮನೇಲಿ ನಿನ್ನ ಗತಿ ಏನು ಅಂತ ನನಗೆ ಭಯ ಆಗಿದೆ. ನೀನು ಸ್ವಲ್ಪ ಆದರೂ ಯೋಚನೆ ಮಾಡಿದ್ಯಾ? ಈ ಮನೇಲಿ ನಿನ್ನ ಸ್ಥಾನ ಏನಿರತ್ತೆ? ಎಲ್ಲ ನಿನ್ನ ಮುತ್ತು ಬಾವಿ ಹೆಂಡತಿ ಅನ್ನೋರು. ಇನ್ನು ಮುಂದೆ ಏನಂತಾರೆ? ಇಷ್ಟೆಲ್ಲ ಆದ್ಮೇಲೂ ನೀನು ಅಣ್ಣನ ಮದುವೆ ಆಗ್ತೀಯಾ? ಒಂದು ವೇಳೆ ಮದುವೆ ಆದ್ರೂ ಅದು ಆಸ್ತಿ ಭಾಗ ಮಾಡೋಕ್ಕಾಗಿರತ್ತಷ್ಟೇ, ಬೇರೆ ಏನು ಉದ್ದೇಶ ಇರಲ್ಲ. ನಾನು ಈ ಮನೇಲೆ ಉಳ್ಕೋತೀನಿ, ಮಹಾರಾಣಿಯಾಗಿ ಮೆರಿತೀನಿ ಅಂತ ಗೋಪುರದಷ್ಟು ಆಸೆ ಕಟ್ಕೊಂಡಿದ್ದೆ. ಆದ್ರೆ ಅದು ಬರೀ ಗಾಳಿ ಗೋಪುರ ಆಗುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀನ್ ಹೇಳೋದು ಸರಿಯಾಗಿದೆ ಬೈರ. ಈ ಮನೇಲಿ ನನ್ನ ಸ್ಥಾನ ಆದ್ರೂ ಏನು? ಯಾರು ನಾನು? ಚಪ್ಲಿಗೆ ಬಟ್ಟೆ ಸುತ್ತ ಹೊಡೆದಿದ್ರು ಇಷ್ಟು ನೋವಾಗ್ತಿರ್ಲಿಲ್ಲ. ತುಂಬಾ ಕಷ್ಟ ಅನಿಸ್ತಿದೆ ದೊಡ್ಡಪ್ಪ. ಇಷ್ಟು ದಿನ ನಾವು ಬೆಳ್ಳಿ ಸ್ವಾತಿ ಅನಾಥರು, ದಿಕ್ಕಿಲ್ದಿರೋರು ಅಂತಿದ್ವಿ. ಆದ್ರೆ ನಿಜವಾದ ಅನಾಥರು ನಾವು ಅಂತ ಈಗ ಗೊತ್ತಾಗ್ತಿದೆ. ಮುತ್ತು ಮಾವ ನೀಲಾಂಬರಿ ಅತ್ತೆ ಕೊಟ್ಟಿರೋ ಮಾತಿಂದ ಈ ಮದ್ವೆ ನಡೆಯುತ್ತೆ ಅಂದ್ರು. ಆದ್ರೆ ನಾನು ಇಷ್ಟ ದಿನ ಅದು ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ಅಂತ ಅನ್ಕೊಂಡಿದ್ದೆ. ಎಲ್ಲ ಸುಳ್ಳಾಯ್ತು. ಮುಂದೆ ನನ್ನ ಗತಿ ಏನು? ಮಾಯಾ, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಒಂದ್ ವೇಳೆ ನೀನು ಈ ಮದ್ವೆಗೆ ಒಪ್ಕೊಂಡ್ರೆ ಅದು ನಿನಗೆ ನೀನ್ ಮಾಡ್ಕೊಳ್ಳೋ ದ್ರೋಹ. ಇನ್ನು ನಾನು ಬದುಕಿದ್ರು ಒಂದೇ, ಸತ್ರು ಒಂದೇ. ಮಾಯಾ, ಇಲ್ಲ ದೊಡ್ಡಪ್ಪ, ಇಷ್ಟು ದಿನ ಮುತ್ತು ಮಾವಂಗೆ ಏನೂ ಆಗ್ಬಾರ್ದು, ಅವ್ರು ಚೆನ್ನಾಗಿರ್ಬೇಕು ಅಂತ ತುಂಬಾ ಹುಷಾರಾಗಿ ನೋಡ್ಕೋತಿದ್ದೆ. ಆದ್ರೆ ಇನ್ಮೇಲೆ ಅವ್ರು ಬದುಕಿದ್ರೆಷ್ಟು, ಸತ್ರೆಷ್ಟು. ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ಪೆಟ್ ತಿಂದಿರೋ ಹಾವು ಹೇಗೆ ಹೊಂಚಾಕ್ ಕಾಯ್ತಿರುತ್ತೋ ಹಾಗೆ ನಾನು ನನ್ನ ಸೇಡ್ ತೀರಿಸ್ಕೊಳ್ಳೋಕೆ ಹೊಂಚಾಕ್ ಕಾಯ್ತೀನಿ. ಅವ್ರ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡೋವರೆಗೂ ನನಗೆ ಸಮಾಧಾನ ಇಲ್ಲ. ಇವತ್ತಿಂದ ಈಗ್ಲಿಂದಾನೇ ನನ್ನ ರಣ ಬೇಟೆ ಶುರು. ಮಾಯಾ, ಒಂದು ನಿಮಿಷ ನನ್ನ ಜೊತೆ ಬಾ. ಬಾ, ಹೇಳ್ತೀನಿ, ಬಾ. ಇಲ್ಲಿಗೆ ಕರ್ಕೊಂಬಂದ್ರಿ ದೊಡ್ಡಪ್ಪ? ಕಾರಣ ಇದೆ ಮಾಯಾ. ಈಗ ನೀನು ಯಾವ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ನಾನು ಊಹೆ ಮಾಡಬಲ್ಲೆ. ಬೇಟೆ ಆಡಲೇಬೇಕು ಅಂತಿರೋರು ಆ ಥರ ಪಡಬಾರ್ದು. ನಾವು ಇನ್ನೊಬ್ಬರನ್ನ ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆ ನಮ್ಮನ್ನು ಹೊಡೆದಾಕೋದಕ್ಕೆ ಬೇರೆಯವರು ಕಾಯ್ತಾ ಇರ್ತಾರೆ ಅನ್ನೋದನ್ನು ಮರಿಬಾರ್ದು. ಮತ್ತು ಕೋಪದಲ್ಲಿ ಹಾಗೆ ಮಾತಾಡೋದಕ್ಕೆ ಬೆಳ್ಳಿ ಮಾತ್ರ ಕಾರಣ ಅಲ್ಲ, ನಾವು ಕಾರಣನೇ. ನಾವ? ಹೌದು. ಮದುವೆ ನಿಂತಾಗ ನಿಮ್ಮಿಬ್ಬರು ಜಾತಕನೂ ತಗೊಂಡೋಗಿ ಒಬ್ಬ ಮಹಾನ್ ಜ್ಯೋತಿಷಿ ತೋರಿಸ್ದೆ. ಅವ್ರು ಹೇಳೋ ಪ್ರಕಾರ ದೋಷ ಸುಮಾರು ಸಲ ಕಂಡು ಬಂದಿದೆ, ಪರಿಹಾರ ಪೂಜೆನೂ ನಡೆದಿದೆ. ಆದರೆ ಯಾವುದೂ ಸರಿಯಾಗಿ ನಡೆದಿಲ್ಲ. ಪೂರ್ತಿ ಮಾಡದೇ ಇರೋ ಪ್ರತಿಫಲನೇ ಇದು. ನಮ್ಮ ಗ್ರಹಗತಿಗಳು ಚೆನ್ನಾಗಿದ್ದಾಗ ನಾವು ಆರಾಮಾಗೇ ಇರ್ತೀವಿ. ಆದರೆ ಸ್ವಲ್ಪ ಮಿಸ್ ಆದರೂ ಸೂಜಿ ಕೂಡ ಕೊಡ್ಲಿಯಾಗಿ ಬಿಟ್ಕೊಡುತ್ತೆ. ಏನ್ ದೊಡ್ಡಪ್ಪ ಈ ರೀತಿ ಹೇಳ್ತಿದ್ದೀರಾ? ಮಾಯಾ, ನಾನು ಹೇಳ್ತಾ ಇರೋದು ಸತ್ಯ. ನನಗೆ ಗೊತ್ತಿರೋ ಒಬ್ಬರು ಮಹಾನ್ ಜ್ಯೋತಿಷಿ ಇದ್ದಾರೆ. ಅವ್ರನ್ನ ಕರೆಸಿ ಒಂದು ದೋಷ ನಿವಾರಣಾ ಹೋಮ ಮಾಡೋದು ಉತ್ತಮ. ಅಣ್ಣ ರೀತಿ ಮಾತಾಡಿದ್ದು ಎಸ್ ಎಸ್
ನಿನ್ನ ಊಹೆ ಸರಿಯಾಗಿದೆ. ಈ ಮದುವೆ ಮಾಡ್ಕೊಳ್ಳೋದು ನನ್ನ ಕರ್ಮ ಅಂತ ಮುತ್ತು ಹೇಳಿದ್ದಾನೆ. ಆದರೆ ಅದನ್ನು ಹೇಳಿದ್ದವನಲ್ಲ. ಅವನು ಸುತ್ತ ತಿರುಗ್ತಾ ಇರೋ ಗ್ರಹಗತಿಗಳು ಅವನನ್ನು ಹಾಗೆ ಮಾತಾಡೋ ಹಾಗೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾವೆ. ಒಂದು ರೀತಿಯಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ನಾವು ಕಾರಣ. ಮುತ್ತು ಒಂದು ಮಾತು ಹೇಳ್ದ ಅಂತ ನೀನು ಈ ಮದುವೆನೇ ನಿಲ್ಲಿಸ್ಬಿಟ್ರೆ ಇಷ್ಟು ದಿನ ನೀನು ಪಟ್ಟಿರೋ ಪ್ರಯತ್ನಕ್ಕೆ ಪ್ರತಿಫಲ ಏನು? ಏನು ಸಿಗಲ್ಲ. ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಗುತ್ತೆ ದೊಡ್ಡಪ್ಪ. ಅದಕ್ಕೆ ನಾನು ಹೇಳ್ತಾ ಇರೋದು ದುಡುಕಬೇಡ. ಈಜಿ ದಡ ಸೇರೋದಕ್ಕೆ ಇಷ್ಟೊಂದು ಹೋರಾಡ್ತಾ ಇದೀಯಾ? ದಡ ಕಾಣಿಸ್ತಿರುವಾಗ ಈಜಿ ನಿಲ್ಲಿಸೋದು ನ್ಯಾಯನಾ? ನೀನೇ ಹೇಳು. ಅದಕ್ಕೆ ಜ್ಯೋತಿಷಿಗಳು ಬರ್ತಾರೆ, ಯಾಗನೂ ಮಾಡ್ತಾರೆ. ಪರಿಹಾರ ಹುಡುಕೊಡಿ ಅಂತ ಅವ್ರನ್ನ ಕೇಳಿದ್ರೆ ಖಂಡಿತ ಅವರು ಈ ಸಮಸ್ಯೆನ ಬಗೆಹರಿಸ್ತಾರೆ. ಸದ್ಯದಲ್ಲೇ ನಿನ್ನ ಮದುವೆ ನಡೆಯುತ್ತೆ. ಆದರೆ ಒಂದು ವಿಷಯ, ಯಾಗಕ್ಕೆ ಮುತ್ತುನೇ ಕೂತ್ಕೋಬೇಕು ಅಂತ ಹೇಳಿದ್ದಾರೆ. ಹೇಗಾದರೂ ಮಾಡಿ ಈ ಯಾಗಕ್ಕೆ ಮುತ್ತುನೇ ಕೂತ್ಕೊಳ್ಳೋ ಹಾಗೆ ನೀನು ಒಪ್ಪಿಸ್ಬೇಕು ಅವನ್ನ. ನಾನು ತುಂಬ ಕಷ್ಟ ಇದೆ ದೊಡ್ಡಪ್ಪ. ನೋಡು ಮಾಯಾ, ಇಲ್ಲಿ ಯಾರು ನಮ್ಗೆ ಒಳ್ಳೇದು ಮಾಡೋದಿಲ್ಲ. ನಮಗೆ ನಾವೇ ಮಾಡ್ಕೋಬೇಕು. ಆಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಿನ್ನ ಸ್ಥಾನ ಕಿತ್ಕೊಳ್ಳೋದಕ್ಕೆ ಇನ್ನೊಬ್ಬರು ರೆಡಿಯಾಗಿ ನಿಂತಿರ್ತಾರೆ. ಯಾರು? ಬೆಳ್ಳಿನ? ಬೆಳ್ಳಿನ ಅಲ್ಲ, ಬೆಳ್ಳಿನೇ. ಕೋಪದಲ್ಲಿ ನಾನು ಮದುವೆ ಆಗಬೇಡ ಅಂತೆಲ್ಲ ಹೇಳ್ಬಿಟ್ಟೆ. ಮನ್ಸಿಗೆ ಹಾಕೋಬೇಡ ಮಾಯಾ. ಪರವಾಗಿಲ್ಲ ಬಿಡು. ಆದರೆ ಮುತ್ತು ಮಾವ ಇಷ್ಟೆಲ್ಲ ಮಾತಾಡಿ ಹೋಗಿದ್ದಾರೆ. ಅವ್ರನ್ನ ಯಾಕಕ್ಕೆ ಹೇಗೆ ಒಪ್ಸೋದು? ಮಾಯಿನ ಕೈಲಿ ಆಗದೆ ಇರೋ ಕೆಲಸ ಯಾವುದಿದೆ? ದಾರಿ ಬೇಕಾದಷ್ಟಿದೆ, ಯೋಚನೆ ಮಾಡು. ಮಾವ, ಏನ್ ಬೆಳ್ಳಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನ್ ವಿಷಯ ಹೇಳು. ನಾನು ಈ ಥರ ದೊಡ್ಡ ಮನುಷ್ಯ ಥರ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಚಿಕ್ಕ ಮಾವ ಮಾತಾಡಿದ್ದು ತಪ್ಪೇ ಒಪ್ಕೊಳ್ತೀನಿ. ಆದರೆ ಇದರಲ್ಲಿ ಮಾಯಕ್ಕನ ತಪ್ಪೇನಿತ್ತು? ನೀವೇನೋ ಸಿಟ್ಟಲ್ಲಿ ನಾನು ಈ ಮದುವೆ ಆಗ್ತಿರೋದೇ ದೊಡ್ಡ ಕರ್ಮ ಅಂತ ಹೇಳಿಬಿಟ್ರಿ. ಪಾಪ ಮಾಯಕ್ಕ ಎಷ್ಟು ನೊಂದ್ಕೊಂಡಿರ್ತಾರೆ. ಒಬ್ಬ ಮದುವೆ ಆಗ್ತಿರೋ ಹೆಣ್ಣು ಮುಂದೆ ಈ ಥರ ಎಲ್ಲ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ನೀವೇ ಲೆಕ್ಕ ಹಾಕಿ. ನೀವೇ ಹೋಗಿ ಅವ್ರ ಹತ್ರ ಸಮಾಧಾನ ಮಾಡಬೇಕು. ಇಲ್ಲಾಂದರೆ ಅವ್ರು ಇದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಈ ಮದುವೆ ನಡೀಲಿ ಅಂತ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ನೀವು ಈ ಥರ ಮಾತಾಡೋದು ತಪ್ಪಲ್ವಾ ಮಾವ? ಬೆಳ್ಳಿ, ಒಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಒಳ್ಳೆಯವರು ಅನ್ಕೊಳ್ಳೋದೇ ದೊಡ್ಡ ತಪ್ಪು. ಗುಲಾಬಿ ಹೂ ಇರುತ್ತೆ, ಆದರೆ ಅದ್ರ ಸುತ್ತಲೂ ಮುಳ್ಳು ಇರುತ್ತೆ. ನಿನ್ನೆ ಮನೆ ಬಿಟ್ಟು ಕಳ್ಸಕ್ ನೋಡಿದವ್ರಿಗೆ ನೋವು ಸಂಕಟ ಎಲ್ಲ ಆಗುತ್ತೆ ಅನ್ಕೊಂಡಿದ್ಯಾ? ಇನ್ನೊಬ್ರಿಗೆ ನೋವು ಕೊಟ್ಟು ಅದರಲ್ಲಿ ಸಂತೋಷ ಪಡೋ ಜನ ಅವರು. ಬರೀ ಆಸ್ತಿಗೋಸ್ಕರ ಈ ಮನೇಲಿದಾರಷ್ಟೇ. ಚಿಕ್ಕ ಮಗು ಅಂತನೂ ನೋಡ್ದೆ ಬೈರ ಹೇಗೆಲ್ಲ ಮಾತಾಡ್ದ ನೋಡಿದ್ಯಾ? ಇನ್ನು ಮಾಯಾ, ಅವಳು ಅಷ್ಟೇ. ನಾನಿದ್ದಾಗ ಸ್ವಾತಿ ಪುಟ ಅದು ಇದು ಅಂತ ಪ್ರೀತಿ ತೋರಿಸ್ತಾಳೆ. ಆದ್ರೆ ನಾನು ಇಲ್ದಾಗ ನನ್ನ ಹಿಂದೆ ಹೇಗೆಲ್ಲ ನಡ್ಕೊಳ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಾತಿ ಮೇಲೆ ಅವಳಿಗೊಂಚೂರು ಪ್ರೀತಿ ಇಲ್ಲ. ಸ್ವಾತಿಗೂ ಅಷ್ಟೇ ಮಾಯಿನ ಕಂಡ್ರೆ ಇಷ್ಟ ಇಲ್ಲ. ನೀನ್ ಹೇಳ್ತಿರೋರೆಲ್ಲ ಒಳ್ಳೆಯವರೇ ಆಗಿದ್ದಿದ್ರೆ ಸ್ವಾತಿಗೆ ಆಸ್ತಿಲಿ ಪಾಲ್ ಕೊಡ್ತೀನಿ ಅಂದಾಗ ಖುಷಿ ಪಡೋರೆ ಹೊರತು ಅಡ್ಗಾಲಾಗ್ತಿರ್ಲಿಲ್ಲ. ನಾನು ಆಸ್ತಿಲಿ ಪಾಲ್ ಕೊಡ್ತೀನಿ ಅಂತ ನಿರ್ಧಾರ ಮಾಡಿದ್ದಕ್ಕೆ ಅವ್ರ ನಡವಳಿಕೆಗಳು ನೋಡ್ದ. ಮನ್ಸಲ್ಲಿ ಒಳ್ಳೇದಿದ್ರಷ್ಟೇ ಬೇರೆಯವ್ರಿಗೆ ಒಳ್ಳೇದನ್ನ ಬಯಸೋದು. ನಂಬುವಂತ ವ್ಯಕ್ತಿಗಳ ಇವರು ಬರೀ ಸ್ವಾರ್ಥನೇ ತುಂಬಿಕೊಂಡಿದ್ದಾರೆ. ಮಾಯಕ್ಕನ ನಾನು ತುಂಬ ದಿನದಿಂದ ನೋಡಿದ್ದೀನಿ ಮಾವ.
ನೀವು ಅಂದ್ಕೊಂಡ ಹಾಗೆ ಮಾಯಕ್ಕ ಏನು ಆಸ್ತಿಗೋಸ್ಕರ ಆಸೆ ಪಡಲ್ಲ. ಮಾಯ ಆಸ್ತಿಗೆ ಆಸೆ ಪಡಲ್ಲ ಅಂತಿದ್ಯಾ? ನೀನು ಅವಳನ್ನ ವಹಿಸ್ಕೋಬಹುದು, ಆದ್ರೆ ಸತ್ಯ ಯಾವತ್ತಿದ್ರೂ ಸತ್ಯನೇ. ನಿನಗಿಂತ ಚೆನ್ನಾಗೆ ಮಾಯ ಏನು ಅಂತ ನನಗೆ ಗೊತ್ತು. ಇದನ್ನೆಲ್ಲ ಇಲ್ಲಿಗೆ ಬಿಡು. ಮುತ್ತು ಮಾವ ಎಲ್ಲಿದ್ದೀರಾ? ಮಾವ, ಮಾಯಕ್ಕಂಗೆ ನಾನು ಇಲ್ಲಿರೋದು ಗೊತ್ತಾಗೋದು ಬೇಡ. ನಾನು ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ತೀನಿ. ಬಿಳಿ ಮಾವ ಏನ್ ಬಂದಿದ್ದು? ನಾನು ಇಲ್ಲಿಗೆ ಬಂದಿರೋ ವಿಷಯ ಏನು ಅಂತ ನಿಮಗೆ ಗೊತ್ತು ಅನ್ಕೋತೀನಿ. ನೀವು ಕೋಪದಲ್ಲಿ ಮದುವೆ ಆಗ್ತಿರೋದು ಕರ್ಮ ಅಂತ ಹೇಳಿದ್ರಿ ಅಂತ ನನಗೆ ಗೊತ್ತು. ನಿಮ್ಗೆ ಮದುವೆ ಇಷ್ಟ ಇದೆ ಅಂತಲೂ ನನಗೆ ಗೊತ್ತು. ಆದರೂ ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ಮಾವ. ಈ ಮಾತನ್ನ ನಿಮ್ಮ ಬಾಯಿಂದನೇ ಕೇಳಬೇಕು ಅಂತ ಆಸೆ ಆಯ್ತು. ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಹಾಗೆ ಹೇಳಿದ ತಕ್ಷಣ ನನ್ನ ಮನ್ಸು ಹೊಡೆದು ಚೂರು ಚೂರು ಆಗೋಯ್ತು ಮಾವ. ಇಷ್ಟೊತ್ತಿಗೆ ವಿಷ ಕುಡಿದು ಸಾಯ್ಬೇಕಿತ್ತು. ಆದ್ರೆ ನಿಮ್ ಪ್ರೀತಿ ನನ್ನ ತಡೀತಿದೆ ಮಾವ. ನಿಮ್ಮನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಇಷ್ಟು ದಿನ ನೀವೇ ನನ್ನ ಸರ್ವಸ್ವ ಅಂತ ಬಾಳ್ತಿದ್ದೆ. ಆದ್ರೆ ನೀವು ಅದೆಲ್ಲ ಸುಳ್ಳು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಆರ್ದೇ ಇರೋ ಗಾಯ ಮಾಡಿದ್ರಿ. ಆದ್ರೂ ಪರವಾಗಿಲ್ಲ ಮಾವ, ನಿಮಗೆ ಗಾಯ ಮಾಡೋ ಹಕ್ಕಿದೆ. ಅದನ್ನ ವಾಸಿ ಮಾಡೋ ಅರ್ಹತೆನೂ ಇದೆ. ಅಷ್ಟು ಬೈದ್ರು ಇನ್ನೂ ಬಂದು ಮಾತಾಡ್ತಿದ್ದಾಳಲ್ಲ, ಇವಳಿಗೆ ಮಾನ ಮರ್ಯಾದೆ ಇದೆಯಾ ಅಂತ ನೀವು ಅನ್ಕೋಬೋದು. ಆದ್ರೆ ನನಗೆ ಈ ಪ್ರಪಂಚದಲ್ಲಿ ನಿಮ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಮಾವ. ನೀವು ನನ್ನ ದೂರ ಕಳ್ಸಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನನಗಂತ ಯಾರಿದಾರ ಮಾವ? ಎಲ್ಲ ತೊಂದರೆಗಳಿಗೂ ಪರಿಹಾರ ಸಿಗ್ಬೇಕು ಅಂದ್ರೆ ಆದಷ್ಟು ಬೇಗ ನಮ್ಮ ಮದ್ವೆ ನಡಿಬೇಕು ಮಾವ. 100 ಕಾಲ ನಿಮ್ ಜೊತೆ ಸುಖವಾಗಿ ಬಾಳ್ಬೇಕು ಅಂತ ಬೆಟ್ಟದಷ್ಟು ಕನ್ಸು ಕಟ್ಕೊಂಡಿದ್ದೀನಿ. ನನ್ನ ಮದ್ವೆ ಆಗ್ತಿರೋದು ಪಾಪ ಅಲ್ಲ ಪುಣ್ಯ ಅಂತ ನಾನು ಪ್ರೂವ್ ಮಾಡ್ತೀನಿ ಮಾವ. ನಿಮ್ ಜೊತೆ ಸುಖವಾಗಿ ಸಂಸಾರ ಮಾಡಿ ನಾನು ಏನಂತ ನಿರೂಪಿಸ್ತೀನಿ. ಅದಕ್ಕೆ ನಿಮ್ ಸಹಕಾರ ಬೇಕು ಮಾವ. ನೀವೊಬ್ಬರು ನನ್ನ ಜೊತೆ ಇದ್ರೆ ನನಗೆ ಇನ್ನೇನು ಬೇಡ ಮಾವ. ಮಾವ, ನನಗೋಸ್ಕರ ಒಂದೇ ಒಂದು ವಿಷಯ ನಡೆಸ್ಕೊಡ್ತೀರಾ? ನನ್ನ ಜೀವ ಇರೋವರೆಗೂ ಅದು ಬಿಟ್ರೆ ನಿಮ್ಮ ಹತ್ರ ಇನ್ನೇನು ಕೇಳಲ್ಲ ಮಾವ. ಪ್ಲೀಸ್ ಮಾವ, ಪ್ಲೀಸ್. ಏನು? ನಮ್ಮಿಬ್ರು ಮದ್ವೆ ನಡೀದೇ ಇರೋದಕ್ಕೆ ನಮ್ಮಿಬ್ರು ಜಾತಕದಲ್ಲಿರೋ ದೋಷಗಳೇ ಕಾರಣ ಅಂತ ಒಬ್ರು ಜ್ಯೋತಿಷಿಗಳು ಹೇಳಿದ್ದಾರೆ ಮಾವ. ಅವ್ರನ್ನ ಒಂದ್ಸಲ ಮನೆ ಕರ್ಕೊಂಬಂದು ಒಂದು ಹೋಮ ಮಾಡಿಸಿದ್ರೆ ತಕ್ಷಣ ಎಲ್ಲ ಪರಿಹಾರ ಆಗತ್ತೆ ಅಂತ ಹೇಳಿದ್ದಾರೆ. ಇಷ್ಟು ನಡೆದ್ರೆ ಸಾಕು ಮಾವ. ಇನ್ನು ಮದ್ವೆಗೆ ಯಾವ ಅಡ್ಡಿನೂ ಇರಲ್ವಂತೆ. ಆ ಪೂಜೆಗೆ ಇಬ್ರು ಒಟ್ಟಿಗೆ ಕೂತ್ಕೋಬೇಕು ಅಂತ ಹೇಳಿದ್ದಾರೆ ಮಾವ. ದಯವಿಟ್ಟು ಇದೊಂದು ವಿಷಯಕ್ಕೆ ನೀವು ಒಪ್ಪಿಗೆ ಕೊಡ್ಲೇಬೇಕು. ಇಲ್ಲ ಅಂತ ಹೇಳ್ಬಿಡಿ ಮಾವ, ನಿಮಗೆ ಕೈ ಮುಗಿತೀನಿ. ಪ್ಲೀಸ್ ಒಪ್ಕೊಳ್ಳಿ ಮಾವ. ಸರಿ, ಪೂಜೆಗೆ ನಾನು ಬರ್ತೀನಿ. ಒಪ್ಕೊಬಿಟ್ರ ಮಾವ? ನನಗೆ ನಂಬಕ್ಕೆ ಆಗ್ತಿಲ್ಲ. ನನ್ನ ಮದುವೆ ಆದಷ್ಟೇ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮಾವ. ನಾನು ಈಗಲೇ ದೊಡ್ಡಪ್ಪನ ಹತ್ರ ಮಾತಾಡಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ತೀನಿ. ಥ್ಯಾಂಕ್ಸ್ ಮಾವ. ಮಾವ, ಏನ್ ಬಿಡ್ಲಿ ಇದೆಲ್ಲ? ನೀನ್ ಇಲ್ಲೇ ಇದ್ದಿದ್ರೆ ಏನಾಗ್ತಿತ್ತು? ಯಾಕೆ ಮರೇಲಿ ಹೋಗಿ ನಿಂತ್ಕೊಂಡೆ? ನನಗಿದೆಲ್ಲ ಏನು ಹೊಸದಲ್ಲ ಮಾವ. ನಿಮ್ಮ ಜೀವನ ಪೂರ್ತಿ ಮರೇಲಿ ನಿಂತ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀವು ಪೂಜೆಗೆ ಕೂತ್ಕೊಳ್ಳೋದಕ್ಕೆ ಒಪ್ಕೊಂಡ್ರಲ್ಲ, ನನಗೀಗ ಸಮಾಧಾನ ಆಗ್ತಿದೆ ಮಾವ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನಿನ್ನು ಬರ್ತೀನಿ. ಬೆಳಿ, ಹುಷಾರ್. ಸರಿ ಮಾವ.
ಇನ್ನೊಬ್ರು ಖುಷಿಲಿ ತನ್ನ ಖುಷಿ ಕಾಣ್ಕೊಳ್ಳೋ ಇವಳಿಗೆ ಆ ದೇವರೇ ತಲೆ ಬಾಗಿದ್ರು ಕಮ್ಮಿನೇ. ದೊಡ್ಡಪ್ಪ, ಇನ್ನು ಎಷ್ಟೊತ್ತು ನಾವು ಇಲ್ಲೇ ಕಾಯ್ಬೇಕು? ಒಳಗಿರ್ಬೋದಲ್ವಾ? ಮಾಯಾ, ಆಚೆ ಕಡೆನೇ ಕಾಯ್ತಾ ಇರಬೇಕು ಅಂತ ಹೇಳಿದ್ದಾರೆ. ಕೆಲಸ ಆಗಬೇಕು ಅಂದ್ರೆ ಕಾಯಲೇಬೇಕಲ್ವಾ? ಗುರುಗಳು ಸಮಯಕ್ಕೆ ಸರಿಯಾಗಿ ಬಂದೇ ಬರ್ತಾರೆ. ನೀನು ಸ್ವಲ್ಪ ಸಮಾಧಾನವಾಗಿರು. ಹಾಂ, ನೋಡು, ಬಂದರು ಬಂದರು. ನಮಸ್ಕಾರ ಗುರುಗಳೇ. ನಮಸ್ತೆ. ನಿಮ್ಮೆಲ್ರಿಗೂ ಮನೆ ಆಚೆನೆ ಕಾಯೋದಕ್ಕೆ ಯಾಕೆ ಹೇಳಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮನೆ ಒಳಗಡೆ ಏನೇ ದೋಷವಿದ್ರು ಮನೆ ಆಚೆ ಕಡೆ ಮೊದಲು ಶುದ್ಧವಾಗಬೇಕು ಅನ್ನೋದು ನನ್ನ ನಂಬಿಕೆ. ಯಾಗ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೋಬೇಕಾಗಿದೆ. ತಮ್ಮ ಇಷ್ಟದಂತೆ ಆಗಲಿ ಗುರುಗಳೇ. ಬನ್ನಿ ಒಳಗೆ.